ಸ್ನೇಹಿತರೆ, ಇಂದು ಬೆಂಗಳೂರಿನ ಬನಶಂಕರಿಯ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಿರಿಧಾನ್ಯದಿಂದ ತಯಾರಿಸಿದ ಖಾರ ಮತ್ತು ಸಿಹಿ ಅಡುಗೆ ಮತ್ತು ಮರೆತು ಹೋದ ಖಾದ್ಯಗಳ ಅಡುಗೆ ಸ್ಪರ್ಧೆ ಇತ್ತು. ಆ ಅಡುಗೆ ಸ್ಪರ್ಧೆಯಲ್ಲಿ 60ಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡು ಯಾವ್ಯಾವ ರೀತಿಯ ಅಡುಗೆಗಳನ್ನು ತಯಾರಿಸಿ ತಂದಿದ್ದರು ಹಾಗೆ ಪ್ರದರ್ಶಿಸಿದ್ದರು ಅನ್ನೋದನ್ನು ನೋಡೋಣ ಬನ್ನಿ. ಇದೇನಿದು ಇದು ಪೊಂಗಲ್, ಕೇಸರಿ ಬಾತ್. ನಿಮ್ದೇನಿದು? ನಮ್ಮದು ಸ್ವೀಟ್ ಪೊಂಗಲ್. ಇದೇನಿದು? ಇದು ಚಟ್ನಿ ಪೌಡರ್ ತಗೊಬಂದಿದ್ದೀನಿ. ಇದು ನಿಮ್ದು ಏನಿದು? ಇದು ನವಣೆದು ಉಂಟೆ ಮೇಡಮ್. ಇದೇನಿದು? ಇದು ಕೊರಲೆ ಅಕ್ಕಿ ಪಾಯಸ. ನಿಮ್ಮದು ರಾಗಿ ಉಂಟೆ. ನಿಮ್ಮದು ರಾಗಿ ಬಿಸ್ಕೆಟ್, ರಾಗಿ ಲಾಡು. ಒಂಚೂರು ದೊಡ್ಡದಾಗಿ ಹೇಳಿ. ಆದರೆ ನಾನು ಯೂಟ್ಯೂಬಿಗೆ ಹಾಕ್ತಾ ಇದ್ದೀನಿ. ನಿಮ್ದು ಯಾವುದಿದು? ನವಣೆ ಹಲ್ವ. ನಿಮ್ಮದು ಸುರುಳಿ ಹೋಳಿಗೆ. ಅದು ಇದೆಯಾ? ಇಲ್ಲಲ್ಲ. ನಿಮ್ದು ಏನೇನಿದೆ ಇದು? ಮೇಡಮ್ ನಂದು ಇದು ಶಾವಿಗೆ ಮೇಡಮ್. ಸ್ವೀಟು ಶಾವಿಗೆ ಮತ್ತು ಹುಚ್ಚೆಳ್ಳು ಪುಡಿ ಮತ್ತು ಇದು ರಾಗಿದು ಪುಟ್ಟು. ನಿಮ್ದೇನಿದೆ? ಇದು ಊದಲು ಲಡ್ಡು. ನಿಮ್ದೇನಿದೆ? ಎಲ್ಲ ಸಿರಿಧಾನ್ಯಗಳು ಮತ್ತೆ ಅಂಟು ಉಪಯೋಗಿಸಿ ಡ್ರೈ ಫ್ರೂಟ್ಸ್ ಜೊತೆ ಮಿಲೆಟ್ಸ್ ಇದು ನಿಮ್ದೇನಿದು? ಎಲ್ಲ ಏನು? ಸಾಮೆ ಪೊಂಗಲ್. ಇದು ನಿಮ್ಮದು? ಸಾಬುದಾನ ಮತ್ತು ಸಾಮಿಯದು ಸ್ವೀಟ್. ನಿಮ್ಮದು? ಇದು ಕೇಕ್ ರೋಲ್ ಮೇಡಮ್. ರಾಗಿ ಕೇಕ್ ರೋಲ್. ಸಜ್ಜೆ ಲಡ್ಡು. ನಿಮ್ಮದು? ರಾಗಿ ಲಡ್ಡು. ಇದು ಕವಾ. ಆಲಿವ್ ಕವಾ. ಏನು? ಆಲಿವ್ ಕವಾ. ಹಾಲಿ ತವ. ಹಾಲು. ಇದು ನಿಮ್ಮದು? ಹಾಲೆಂಡಿಗೆ. ಇದು ಅಂಬಲಿ. ಹೆಸರು ಹೇಳಿ. ಇದ್ಯಾರು ನಿಮ್ಮದೇನಾ? ಹೇಳಿ. ಸ್ವೀಟ್ ನವಣೆದು. ಬನ್ನಿ. ಖಾರದ ಸ್ವೀಟ್. ನಿಮ್ಮದು ಸ್ವೀಟ್ ಇದೆ ಹೇಳಿ. ಅವ್ರದ್ದೇನಾ? ಅಲ್ಲ, ಸ್ವೀಟ್ ಯಾವುದು ಇದರಲ್ಲಿ? ಅದೇ ಯಾವುದಾದ್ರದ್ದು ಹೇಳಿಬಿಡಿ ಅಂತ. ಹುರ್ಗಡ್ಲೆ. ಅಲ್ಲಲ್ಲ, ಹೆಸರು ಹೇಳಿ ಅಂತ. ಯಾವುದು ಉಂಡೆ ಅಂತ? ಇದ್ಯಾವ ಉಂಡೆ? ಇದು ಕಡಲೆಪಪ್ಪು, ಇದು ಪುರಿ, ಅದು ಒಂದು ಅವಲಕ್ಕಿ ಪುರಿ ಅಷ್ಟೇ. ಇದು ಯಾವುದ್ರದ್ದು? ಎಲ್ಲ ಮಿಲೆಟ್ಸ್. ಇದು ನವಣೆ ಒಬ್ಬಟ್ಟು. ಅದು ಹೇಳಿ. ಬರ್ಫಿ. ರಾಗಿ ಬರ್ಫಿ. ರಾಗಿ ಮಾಲ್ಟ್. ನಾನು ಮಾಡಿರೋ ಚತುರ ಸಿರಿ ಪಾನೀಯ ಅಂದರೆ 4 ರೀತಿ ಸಿರಿಧಾನ್ಯ ಉಪಯೋಗಿಸಿದೆ. ರಾಗಿ ಹಾಲು. ಇದು ಉಂಡೆ ಮತ್ತೆ ರಾಗಿ ಉಂಡೆ. ನಿಮ್ಮದು? ಡ್ರೈ ಫ್ರೂಟ್ಸ್. ರಾಗಿ ಹಾಲು. ರಾಗಿ ಒತ್ತು ಶಾವಿಗೆ. ಇದು ಸ್ವೀಟು. ಇದು ಸ್ವೀಟ್ ಮೇಡಮ್. ಯಾವ್ದ್ರದ್ದು ಅಂತ? ಇದು ಮರ್ತವಾದ ಖಾದ್ಯದ್ದು. ಅಲ್ಲ, ನಾನೀಗ ನವಣೆಯಿಂದ ಮಾಡಿದ್ದು. ಸ್ವೀಟ್ ಏನದು? ಇಲ್ಲ, ಖಾರ. ಇದು ಮಿಲೆಟ್ ರೆಡ್. ರಾಗಿ ಜ್ಯೂಸ್. ಅದು ಆಮೇಲೆ ಖಾರದ್ದು ಆಮೇಲೆ ಮಾಡ್ತೀನಿ. ಅದು ಬೇರೆ ಮಾಡ್ತೀನಿ. ಸಜ್ಜೆ ಕಿಚಡಿ. ಅಲ್ಲ, ಅದರ ಆಮೇಲೆ ಕಿಚಡಿ ಖಾರದ್ದಲ್ವ ಅದು? ಇದು ಯಾವುದು? ಇದು ಮರೆತೆ ಹೋದ ಖಾದ್ಯದ. ನಿಮ್ಮದು ಮರೆತು ಸ್ವೀಟ್ ಇದೆಯಾ? ಸ್ವೀಟ್ ಇದು ಗೋಧಿದು. ಇದು ಬಂದು ಸಜ್ಜ ಮತ್ತು ಇದು ರಾಗಿದು. ಅದೇ ಖಾರದ್ರಲ್ಲಿ ಇರುತ್ತೆ. ಮರೆತು ಹೋದ ಖಾದ್ಯ. ಸ್ವೀಟ್ ಯಾವುದು?
ಇದು ಮೇಡಮ್ ಯಾವ್ದ್ರದ್ದು ರಾಗಿ ಶಾವಿಗೆ ರಾಗಿ ಶಾವಿಗೆ ಕಾಯಿ ನಿಮ್ಮದು ಖಾರದ್ದು ಅಜ್ಜಿದ ಕಾಲದ್ದು ಅದು ಮರೆತೋದು ಕಾಲದ್ದು ನಿಮ್ಮದು ಸ್ವೀಟ್ ಇಟ್ಟಾಗಿಲ್ವಾ ಸ್ವೀಟ್ ಏನು ತಂದಿದ್ದೀರಾ ರಾಗಿ ಲಡ್ಡು ಯಾವುದು ಇದು ರಾಗಿ ಶಾವಿಗೆ ಸ್ವೀಟ್ ಯಾವುದು ಇದು ಹುರುಳಿ ಹೋಳಿಗೆ ಇಡೋದು ಯಾವುದು ಇದು ಸ್ವೀಟ್ ಪೊಟೆಟೊ ಹೋಳಿಗೆ ಒಬ್ಬಟ್ಟು ವೀಣಾ ನಿಮ್ದು ಯಾವುದು ನಂದು ನುಚ್ಚಿನ ಉಂಡೆ ಹುಳಿ ಸ್ವೀಟ್ ಮಾಡಿಲ್ವಾ ನಿಮ್ಮದು ಸ್ವೀಟು ಸ್ವೀಟ್ ಮೇಡಮ್ ಯಾವುದು ಇದು ಮೇಡಮ್ ಇದು ಜೋಳದ್ದು ಹರಳಲ್ಲಿ ಮಾಡಿರೋದು ಜೋಳದ ಅರಳು ಹಾಂ ಮೇಡಮ್ ಜೋಳದ ಅರಳು ನಿಮ್ಮ ಸ್ವೀಟ್ ಇಲ್ಲ ಅಲ್ಲ ಇಲ್ಲ ಖಾರ ಒಂದು ಐಟಮ್ ತಗೊಳ್ತೀವಿ. ಇದು ಬಂದ್ಬಿಟ್ಟು ಮೇಡಮ್ ರಾಗಿ, ಕೊಬ್ಬರಿ, ತುಪ್ಪ ಮತ್ತು ಬೆಲ್ಲ ಹಾಕಿ ಮಾಡಿದ್ರು. ರಾಗಿ ಹಾಲು ತಗೊಂಡು ಚೆನ್ನಾಗಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ಅದು ಬೆಲ್ಲ ಹಾಕಿ ಮಾಡಿದ್ರು. ನಿಮ್ಮದು ಸ್ವೀಟಾ ಇದು ಅಷ್ಟೇ ಮೇಡಮ್. ಇದು ಅದೇ ರೀತಿ ಮೇಡಮ್ ಬೆಲ್ಲ ಹಾಕಿ ತುಪ್ಪ ಬೆಲ್ಲ ಹಾಕಿ ಇದು ನಾನು ಚತುರ ಸಿರಿ ಮೊಳಕೆ ಪಾನೀಯ ಅಂದರೆ ಚತುರರು ಅಂತಂದರೆ ಚತುರ ಅಥವಾ 4 ರೀತಿ ಸಿರಿಧಾನ್ಯವನ್ನು ತಗೊಂಡಿದ್ವಿ. ಸಿರಿಧಾನ್ಯ ಮತ್ತು ಇದು ಕಾಯಿ ಸಿರಿಧಾನ್ಯವನ್ನು ಮೊಳಕೆ ಬರ್ತದೆ. ರಾಗಿ ಮೊಳಕೆ ಬರ್ತದೆ, ಉಳಿದದ್ದು ಮೊಳಕೆ ಬರೋಲ್ಲ. ಅದು ನೆನೆಸ್ಬಿಟ್ಟು ಅದನ್ನು ರುಬ್ಬಿ ಅದ್ರದ್ದು ಹಾಲು ತೆಗೆದು ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಬರ್ತದೆ. ನಮ್ಮದು ಜೋಳ ಅಂದರೆ ಹಸಿ ರಾಗಿ 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 ಹಣ್ಣಿ ಅಂತ ಕೆಲಸಕ್ಕೆ ಹೋಗೋರಿಗೆಲ್ಲ ಕೊಡ್ತಾರೆ. ಬೇಸಿಗೆಲ್ಲ ತಂದು ಬಿಸಿ ಮಾಡೋದು, ಬಿಸಿ ಮಾಡಿದ್ರೆ ಹಿಟ್ಟಾಗ್ತದೆ. ತಿನ್ನೋಕ್ಕೆ ಜೀವನ ಬಂದಿರಲಿ. ಹಾಗಾಗಿ ಬಿಸಿ ಹಸಿ ರಾಗಿ ಮಾಡಿದ್ದೆ. ಈಗ ನಾನು ತುಂಬ ಹೊರಗೆಲ್ಲ ಇಡೋಕ್ಕೆ ಬರಲ್ಲ. ಈಗ ಏನಾಗುತ್ತೆ ಗೊತ್ತಿಲ್ಲ. ಅಂದರೆ ನಾನು ಬೆಳಗ್ಗೆ ಮಾಡ್ಕೊಬರ್ತಿದ್ದೆ, ತಳದಲ್ಲಿ ಕೂತ್ಕೊಳ್ತೇನೆ. ಮತ್ತು ನಾವೆಲ್ಲ ಬರೋಕ್ಕೆ ನಾನು ಬೀಟ್ರೂಟ್ ಅಂದರೆ ಅದು ಇನ್ನೂ ಕಲರ್ ಪಾಯಸ ಟೇಸ್ಟ್ ಮಾಡಿ ಬನ್ನಿ. ನೋಡಿ ಇವರೆಲ್ಲ ನಮ್ಮ ಊನವರೋಳು ಪರಿಚಯ ಆಯಿತು. ಅವರೆಲ್ಲ ಆನೇಕಲ್ಲಿಂದ ಬಂದಿದ್ದಾರೆ. ಈ ಅಡುಗೆ ಸ್ಪರ್ಧೆಗೆ ತುಂಬ ಖುಷಿಯಿಂದ ಮಾಡಿದ್ದಾರೆ. ಹಾಗಾಗಿ ಅಂಟು ಪುಡಿ ಮಾಡಿಕೊಂಡು ಯೂಟ್ಯೂಬ್ ಮುಂದಿನ ತಾರೀಕು 29 ಹುಳಿ
ಎಲ್ಲರೂ ನೋಡಿ, ಸ್ಪರ್ಧೆ ಎಲ್ಲ ಮುಗಿದ ನಂತರ ಇವರೆಲ್ಲ ಇದು ಮಾಡ್ತಾ ಇದ್ದಾರೆ. ತುಂಬ ಮಂದಿ ಪರಿಚಯ ಆಯಿತು ನೋಡಿ, ಇವರೆಲ್ಲ ಪರಿಚಯ ಆದರು ನೋಡಿ. ಎಲ್ಲ ಈಗ ಮನೆ ಹೋಗುವ ಇದರಲ್ಲಿದ್ದಾರೆ ನೋಡಿ. ನಾವು ಅಡುಗೆ ಹೋದಾಗ ಎಲ್ಲ ನಾವು ಒಬ್ರಿಗೊಬ್ರಿಗೆ ಮೀಟ್ ಆಗಿದ್ದು, ವೀಣನಿಗೆ ಬಾಯ್ ಬಾಯ್ ಹೇಳುತ್ತಾ ಇದ್ದೀವಿ. ಅವರವ್ರ ಮನೆಗೆ ನಾವು ಇಂತಹ ಅಡುಗೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಾಗ ಅನೇಕರ ಪರಿಚಯ ಆಗೋದಲ್ಲದೆ ಅನೇಕ ರೀತಿಯ ಅಡುಗೆಗಳನ್ನು ಯಾವ ರೀತಿಯಾಗಿ ಮಾಡಬಹುದು, ಯಾವ ರೀತಿಯಾಗಿ ಪ್ರದರ್ಶಿಸುತ್ತಾರೆ ಇತ್ಯಾದಿಗಳೆಲ್ಲವನ್ನು ನಾವು ಕಲಿತುಕೊಳ್ಳಲು ಅವಕಾಶವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಈ ಸ್ಪರ್ಧೆಯಲ್ಲಿ ಯಾರಿಗೆ ಬಹುಮಾನ ಸಿಕ್ಕಿದೆ ಅನ್ನೋದನ್ನು ಹಂಚಿಕೊಳ್ತೀನಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮಗೆಲ್ಲ ಧನ್ಯವಾದಗಳು.